Hello, my dear students. ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ಇವತ್ತಿನ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ನೀಟ್ ಕೌನ್ಸಿಲಿಂಗ್ 2024. ಇವತ್ತಿನ ಸೆಷನಲ್ಲಿ ನಾನು ನೀಟ್ ಕೌನ್ಸಿಲಿಂಗ್ 2024 ಟಾಪಿಕನ್ನು ಯಾಕೆ ತಗೊಂಡೆ ಬಿಕಾಸ್ ಇವಾಗ ತಾನೇ ನಮಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಲ್ರೆಡಿ ಬಂದಿದೆ ದಟ್ ನೀಟ್ ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಕಂಡಕ್ಟೆಡ್. ಕೊಟ್ಟಿರೋಂಥ ಗ್ರೇಸ್ ಮಾರ್ಕ್ಸನ್ನು ಅವ್ರು ತೆಗೆದಿದ್ದಾರೆ ಆ್ಯಂಡ್ ಒಂದು ನೀಟ್ ರಿಸಲ್ಟ್ ಬೇಸಿಕ್ಲಿ ರೀಪಬ್ಲಿಷ್ ಆಗ್ತಾ ಇದೆ ಆ್ಯಂಡ್ ಪೋಸ್ಟ್ ದ್ಯಾಟ್ ವಿ ವಿಲ್ ಹ್ಯಾವ್ ಅವರ್ ನೀಟ್ ಕೌನ್ಸಿಲಿಂಗ್ ಆ್ಯಸ್ ಯೂಶ್ವಲ್ ನಡೆಯುತ್ತೆ ಅಂತ. ಇನ್ನೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಮಾಡ್ತಾರಾ ಇಲ್ವೋ, ದ ಚಾನ್ಸಸ್ ಆರ್ ವೆರಿ ಲೆಸ್ ಬಿಕಾಸ್ ಇವಾಗಲೇ ಕ್ಯಾಂಡಿಡೇಟ್ಸ್ ಅಷ್ಟು ಪಾಪ ಅವ್ರಿಗೆ ತಲೆ ಕೆಟ್ಟು ಹೋಗಿದೆ ಆ್ಯಂಡ್ ತಿರ್ಗಾ ಹೋಗಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಚೇಂಜ್ ಮಾಡೋದು ಐ ಡೋಂಟ್ ಥಿಂಕ್ ಇಸ್ ಫೀಸಿಬಲ್. ಸೊ ಅದರಲ್ಲಿ ಏನು ಚೇಂಜಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹವೆವರ್ ಬಂದ್ರೂ ತುಂಬ ಮೈನರ್ ಟ್ವೀಕ್ಸ್ ಅಥವಾ ಚೇಂಜಸ್ ಇರಬಹುದು ವಿಚ್ ವಿ ವಿಲ್ ಅಫ್ಕೋರ್ಸ್ ಲೆಟ್ ಯು ನೋ. ಆ್ಯಂಡ್ ಟಿಲ್ ದೆನ್ ನಾವು 2024 ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಏನಾಗುತ್ತೆ ಅಂತ ಒಂದು ಔಟ್ಲೈನ್ ಕೊಡ್ತೀನಿ. ನಿಮಗೆ ಏನಾದರೂ ಸ್ಪೆಸಿಫಿಕ್ ಡೌಟ್ ಇದ್ದರೆ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದ್ಯಾಟ್ ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ಇಟ್. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಅಬೌಟ್ ದ ಪ್ರೋಸೆಸ್ ಆಫ್ ನೀಟ್ ಕೌನ್ಸಿಲಿಂಗ್. ಸೊ ಇಲ್ಲಿ ಬಿಫೋರ್ ಐ ಸ್ಟಾರ್ಟ್ ವಿತ್ ದ ಪ್ರೋಸೆಸ್ ಯು ಹ್ಯಾವ್ ಟು ಲುಕ್ ಇನ್ ಟು ಯಾವುದು ರಿಜಿಸ್ಟ್ರೇಷನ್ ವೆಬ್ಸೈಟ್ ಅಂತ. ಒಮ್ಮೆ ಅವರು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ದ ಮೊಮೆಂಟ್ ನಿಮಗೆ ನೀಟ್ ರಿಸಲ್ಟ್ ಅಫ್ಕೋರ್ಸ್ ಬಂದ ಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ವೆಬ್ಸೈಟ್. ಸೊ mcc.nic.in UG ಮೆಡಿಕಲ್ ಕೌನ್ಸಿಲಿಂಗ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಬಾಡಿ ವಿಚ್ ವಿಲ್ ಕಂಡಕ್ಟ್ ದ ಕೌನ್ಸಿಲಿಂಗ್ ಪ್ರೋಸೆಸನ್ನು ಈ ಬಾಡಿ ಕಂಡಕ್ಟ್ ಮಾಡ್ತಾ ಇದೆ. ಓಕೆ, ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಪದೇ ಪದೇ ಟೈಮ್ ಟು ಟೈಮ್ ಸಿಗುತ್ತೆ. ಅದರ ಜೊತೆ ಒನ್ಸ್ ದ ಕೌನ್ಸಿಲಿಂಗ್ ಸ್ಟಾರ್ಟ್ಸ್ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಕೂಡ ಏನಂತಾರೆ ಅಪ್ಡೇಟ್ಸ್ ಇನ್ ದ ಫಾರ್ಮ್ ಆಫ್ ಮೆಸೇಜಸ್ ಬರ್ತಾ ಇರುತ್ತೆ. ಸೊ ಅದು ಕೂಡ ವಿಲ್ ಕೀಪ್ ಯು ಅಲರ್ಟ್. ಏನು ಅಷ್ಟೇನು ತಲೆ ಕೆಡ್ಸ್ಕೋಬೇಕಂತಿಲ್ಲ. ಮೆನಿ ಸ್ಟೂಡೆಂಟ್ಸ್ ಫೀಲ್ ದ್ಯಾಟ್ ಎಷ್ಟು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ, ಬಟ್ ವಿ ಆರ್ ದೇರ್ ಟು ಹೆಲ್ಪ್ ಯು ಅಫ್ಕೋರ್ಸ್. ನೋಡೋಣ, ಒನ್ಸ್ ಯೋರ್ ರಿಜಿಸ್ಟ್ರೇಷನ್ ಈಸ್ ಡನ್ ಅಲ್ವಾ, ಒಮ್ಮೆ ರಿಜಿಸ್ಟ್ರೇಷನ್ ಆದ ನಂತರ ಅದೆಲ್ಲ ಹೇಳ್ತೀನಿ ಅದ್ರ ಬಗ್ಗೆ ನಾನು. ಯು ವಿಲ್ ಸಿ ದ್ಯಾಟ್ 4 ರೌಂಡ್ ಇರುತ್ತೆ ಜನರಲಿ. ದೆರ್ ಇಸ್ ರೌಂಡ್ 1, ರೌಂಡ್ 2, ಮಾಪಪ್ ರೌಂಡ್ ಅಂತೀವಿ, ಅದನ್ನು ರೌಂಡ್ 3 ಅಂತ ಕೂಡ ಕರಿಬಹುದು. ಆ್ಯಂಡ್ ದೆನ್ ಸ್ಟ್ರೇ ವೇಕೆನ್ಸಿ ರೌಂಡ್ ಇರುತ್ತೆ. ಇನ್ನು ರೌಂಡ್ 1, ರೌಂಡ್ 2 ಆ್ಯಂಡ್ ದೆನ್ ದ ಮಾಪಪ್ ರೌಂಡ್ ಏನಿದೆ ಅದು ಆನ್ಲೈನ್ ನಡೆಯುವಂಥದ್ದು. ನೀವು ಆ್ಯಸ್ ಸಚ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಕೊಟ್ಟಿರೋಂಥ ಅಲಾಟ್ ಆಗಿರೋಂಥ ಸೀಟಲ್ಲಿ ಕಾಲೇಜ್ ಒಪ್ಕೊಂಡ್ರಿ ದೆನ್ ಆ ಕಾಲೇಜಿಗೆ ನೀವು ಫಿಸಿಕಲಿ ಹೋಗಿ ಬೇಸಿಕ್ಲಿ ಅಡ್ಮಿಷನ್ ಪ್ರೊಸೆಸ್ ಮಾಡಬೇಕಾಗುತ್ತೆ. ವೆರ್ ಯು ವಿಲ್ ಹ್ಯಾವ್ ಟು ಗಿವ್ ಯೋರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಾಟ್ ಎವರ್ ದೇ ವಾಸ್ಟ್. ಅಲ್ಲಿ ತನಕ ನಿಮಗೆ ಆ್ಯಕ್ಚುಲಿ ಆ್ಯಸ್ ಸಚ್ ಸೀಟ್ ಅಲಾಟ್ ಆಗೋ ತನಕ ಎಲ್ಲಿಗೂ ಹೋಗಬೇಕಂತಿಲ್ಲ. ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಹೇಳಿದ್ರೆ ಲಾಸ್ಟಿಗೆ ಮಿಕ್ಕಿರುವಂಥ ಸೀಟ್ಸ್, ಇಲ್ಲಿ ಜನರಲಿ ನಮಗೆ ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ ಬರುತ್ತೆ. ಸೊ ಅದು ಆಫ್ಲೈನ್ ಪ್ರೋಸೆಸ್ ಆಗಿರುವಂಥದ್ದು. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ರೌಂಡ್ 3 ಅಲ್ಲೇ ಅವ್ರಿಗೆ ಗೊತ್ತಾಗಿ ಹೋಗುತ್ತೆ ಬಿಕಾಸ್ ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಫೀಸ್ ಅಫ್ಕೋರ್ಸ್ ಸ್ವಲ್ಪ ಹೈ ಇರಬಹುದು ಆ್ಯಸ್ ಕಂಪೇರ್ ಟು ದಿ ಗವರ್ಮೆಂಟ್ ಕಾಲೇಜಸ್ ಅಲ್ವಾ, ದ್ಯಾಟ್ ಯು ಆರ್ ಆಲ್ರೆಡಿ ಅವೇರ್ ಆಫ್. ಸೊ ಈ ರೌಂಡ್ಸ್ ಹೇಗೆ ಏನು ಅಂತ ಅದ್ರ ಬಗ್ಗೆ ಆಮೇಲೆ ಹೇಳೋಣ. ಕರೆಂಟ್ಲಿ ಟೆಂಟೇಟಿವ್ ಆಗಿ 3rd ವೀಕ್ ಆಫ್ ಜುಲೈಯಿಂದ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆಫ್ ವಾಟ್ ಎವರ್ ಕಾಂಟ್ರವರ್ಸಿ, ಅದು ಬೇರೆ ವಿಷಯ. ಎವ್ರಿಥಿಂಗ್ ವಿಲ್ ನ್ಯಾಚುರಲಿ ಗೆಟ್ ಅಲೈನ್ ವಿತ್ ದಿಸ್ ಟೈಮ್ ಲೈನ್ ಓನ್ಲಿ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಕಂತಿಲ್ಲ. ನೀವು ನೀಟ್ ಕೌನ್ಸಿಲಿಂಗ್ ಹೇಗೆ ನಡೀತಾ ಇದೆ ಆ್ಯಂಡ್ ಅದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಕರೆಕ್ಟಾಗಿ ಚಾಯ್ಸ್ ಫಿಲ್ ಮಾಡಿದ್ದೀರಾ ಅದೆಲ್ಲ ನೋಡ್ಕೊಳ್ಳಿ. ಅದು ನಿಮ್ಮ ತಲೆ ಬಿಸಿ. ಎಲ್ಲ ಸರ್ಟಿಫಿಕೇಟ್ಸು ಬೇಕಾಗಿರೋಂಥ ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು. ದಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ನೀವು ಮಾಡಿ ಮಿಕ್ಕಿರೋಂಥ ಜವಾಬ್ದಾರಿಗಳನ್ನು ಯಾರ್ಯಾರು ಮಾಡಬೇಕೋ ಅವ್ರು ನೋಡ್ಕೊತಾರೆ. ರೈಟ್, ಕಮಿಂಗ್ ಬ್ಯಾಕ್. ಸೊ ಪ್ರೋಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅವರು ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ಮಾಡಿಲ್ಲ. ನೀವು ಇವಾಗ MCC ವೆಬ್ಸೈಟಿಗೆ ಹೋದರೆ 2023 ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ ಅಲ್ಲಿ ಇರೋದು. ಸೊ ವೆರಿ ಸೂನ್ 2024ಗೆ ಸೆಪ್ರೇಟ್ ಆಗಿ ಒಂದು ರಿಜಿಸ್ಟ್ರೇಷನ್ ಲಿಂಕ್ ರಿಲೀಸ್ ಮಾಡ್ತಾರೆ. ಅದನ್ನು ಕ್ಲಿಕ್ ಮಾಡಿದ್ರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ನೀವು ಕೊಡಬೇಕಾಗುತ್ತೆ. ಈವನ್ ಇಫ್ ಯು ಆರ್ ರೈಟಿಂಗ್ ನೀಟ್ ಫಾರ್ ದ ಸೆಕೆಂಡ್ ಟೈಮ್, ಬಿಕಾಸ್ ಈ ವರ್ಷಕ್ಕೆ ಯು ಆರ್ ಗೋಯಿಂಗ್ ಟು ಬಿ ಅ ನ್ಯೂ ಕ್ಯಾಂಡಿಡೇಟ್. ಸೊ ಅದನ್ನು ನೀವು ಫಸ್ಟ್ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಎಲ್ಲಿ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಯು ಎನ್ರೋಲ್ ಆರ್ ರಾದರ್ ರಿಜಿಸ್ಟರ್ ಯೋರ್ ಸೆಲ್ಫ್. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ವೆನ್ ಯು ರಿಜಿಸ್ಟರ್ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕೇಳ್ತಾರೆ. ಯಾವುದೆಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ಅಂತ ಇಲ್ಲಿ ಒಂದು ರಫ್ ಆಗಿ ಬರೆದಿದ್ದೀನಿ. ನಿಮ್ಮ ನೀಟ್ ಇದು ರೋಲ್ ನಂಬರನ್ನು ಕೇಳ್ತಾರೆ, ಹೆಸರನ್ನು ಕೇಳ್ತಾರೆ. ನಿಮ್ಮ ನೀಟ್ ಅಡ್ಮಿಟ್ ಕಾರ್ಡಲ್ಲಿ ಹೇಗೆ ಹೆಸರನ್ನು ಕೊಟ್ಟಿದ್ದೀರಾ ಹಾಗೆ ಕೊಡಿ. ದೆನ್ ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ID. ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ನೀವು ಆ್ಯಕ್ಟಿವ್ ಆಗಿರುವಂಥದ್ದು ಕೊಡಿ ಆ್ಯಂಡ್ ಸಮಥಿಂಗ್ ವಿಚ್ ಇಸ್ ಆಕ್ಸೆಸಿಬಲ್. ಕಸಿನ್ಸ್ ಇದು ಕೊಡೋದು ಅವ್ರದ್ದು ಇವ್ರದ್ದು ಕೊಡೋದು ಮಾಡಬೇಡಿ ಬಿಕಾಸ್ ನಿಮಗೆ ಪದೇ ಪದೇ ಅಪ್ಡೇಟ್ ಬರ್ತಾ ಇರುತ್ತೆ.
ಪ್ರಿಫರೇಬ್ಲಿ ಯಾರಾದರೂ ಜವಾಬ್ದಾರಿ ಇರೋರು ಅಂದರೆ ನಿಮ್ಮ ಹತ್ರ ಇರೋರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಹೀಗೆ ಮೆಸೇಜ್ ಬಂದಿದೆ ಅಂತ ನಂಬರ್ ಕೊಟ್ಟರೆ, ಪರ್ಸ್ನಲಿ ನಿಮ್ಮ ನಂಬರ್ ಕೊಟ್ಟರು ಓಕೆ, ಆರ್ ಯುವರ್ ಪೇರೆಂಟ್ಸ್ ನಂಬರ್ ಇಸ್ ಸ್ಟಿಲ್ ಫೈನ್. ಸೊ ಈ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಒಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಬಿಕಾಸ್ ಏನೇ ಅಪ್ಡೇಟ್ ಇದ್ರೂ ಅದು ಅಲ್ಲೇ ಬರೋದು ಆ್ಯಂಡ್ ಯು ಶುಡ್ ಬಿ ಅವೇರ್ ಆಫ್ ದಟ್ ಅಪ್ಡೇಟ್. ಓಕೆ, ನೆಕ್ಸ್ಟ್ ಬರೋದು ಒನ್ಸ್ ಯುವರ್ ರಿಜಿಸ್ಟ್ರೇಷನ್ ಇಸ್ ಡನ್, ಆ ಪೇಜ್ ನಿಮ್ಮನ್ನು ಫೀ ಪೇಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಇಟ್ ಇಸ್ 1000 rupees, ಮಿಕ್ಕಿರುವಂಥ ಕ್ಯಾಟಗರಿಗೆ ಅದು 500 rupees ಆಗುತ್ತೆ. ಓಕೆ, 500 rupees ದಿಸ್ ಇಸ್ ಅಗೇನ್ ಫಾರ್ ಗವರ್ಮೆಂಟ್ ಕಾಲೇಜಸ್ ನಾನು ಹೇಳ್ತಾ ಇದ್ದೀನಿ. ಅದೇ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ಕೂಡ ಬೇಸಿಕ್ಲಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಮುಂದೆ ಹೋಗಿ ಅಂತ ಹೇಳಿದ್ರೆ ದೇರ್ ದ ಫೀಸ್ ವಿಲ್ ಇನ್ಕ್ರೀಸ್ ಟು 5000. ಇದು ನಾನ್ ರಿಫಂಡೆಬಲ್ ಫೀಸ್. ನೀವು ಸೀಟ್ ತಗೊಳ್ಳದೇ ಇರಲಿ, ಅಡ್ಮಿಷನ್ ಮಾಡದೇ ಇರಲಿ, ಈ ಹಣ ನಿಮಗೆ ವಾಪಸ್ ಬರಲ್ಲ. ಇದ್ರ ಜೊತೆ ದರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಎ ಸೆಕ್ಯೂರಿಟಿ ಫಂಡ್ ಡೆಪೋಸಿಷನ್ ಅವ್ರು ಕೇಳ್ತಾರೆ. ಓಕೆ, ಈ ಸೆಕ್ಯೂರಿಟಿ ಫಂಡ್ ಡೆಪೋಸಿಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಅಗೇನ್ ಇಟ್ ಇಸ್ ಸಮ್ವೇರ್ ಅಬೌಟ್ 10,000 rupees. ಆ್ಯಂಡ್ ಅದೇ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ಸೆಕ್ಯೂರಿಟಿ ಫಂಡ್ ಡಿಪಾಸಿಟ್ ಮಾಡಬೇಕಾಗುತ್ತೆ, ಅದು 2 ಲಕ್ಷ ಇದೆ ಹತ್ರ. ಇಟ್ ಈಸ್ ರೀಫಂಡೆಬಲ್ ಪ್ರೊವೈಡೆಡ್ ಸ್ವಲ್ಪ ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಎಲ್ಲಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮಗೆ ಕಾಣಿಸ್ತಾ ಇದೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಟೇಕ್ ಗೈಡೆನ್ಸ್ ಆಫ್ ಯೋರ್ ಎಲ್ಡರ್ಸ್, ಟೀಚರ್ಸ್, ಪೇರೆಂಟ್ಸ್ ಯಾರಾದರೂ ಇರ್ಬೋದು. ಅಲ್ಲ, ಲಾಸ್ಟ್ ಇಯರ್ ಯಾರಾದರೂ ನಿಮ್ಮ ಸೀನಿಯರ್ ಇರ್ಬೋದು ಹೂ ಹ್ಯಾಸ್ ಅಂಡರ್ಗಾನ್ ಕೌನ್ಸಿಲಿಂಗ್, ಅವ್ರ ಹತ್ರ ಒಮ್ಮೆ ಕೇಳ್ಕೊಳ್ಳಿ. ಓಕೆ, ಆ ರೀಫಂಡ್ ಸೆಕ್ಯೂರಿಟಿ ಡೆಪಾಸಿಟ್ ಇಸ್ ಸಮಥಿಂಗ್ ಆರ್ ಸೆಕ್ಯೂರಿಟಿ ಫಂಡ್ ಇಸ್ ಸಮಥಿಂಗ್ ವಿಚ್ ಇಸ್ ರೀಫಂಡೆಬಲ್. ಇದು ರಿಜಿಸ್ಟ್ರೇಷನ್ ಫೀಸ್, ಇದು ನಿಮಗೆ ರೀಫಂಡ್ ಆಗಲ್ಲ. ರೈಟ್, ಸೊ 1000 rupees ಆ್ಯಂಡ್ 500 ಫಾರ್ ಅದರ್ ಕ್ಯಾಟಗರೀಸ್ ಲೈಕ್ SC/ST ಆಗಲಿ, OBC ಆಗಲಿ, ಇದಕ್ಕೆಲ್ಲ 500 ಬರುತ್ತೆ. ಆ್ಯಂಡ್ ಇಫ್ ಇಟ್ ಇಸ್ ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟಿಗೆ ರಿಜಿಸ್ಟರ್ ಮಾಡ್ತೀರಾ ದೆನ್ ದ ಅಮೌಂಟ್ ಇಸ್ ಗೋಯಿಂಗ್ ಟು ಬಿ 5000 rupees. ಸೊ ಇದು ನೀವು ಅಷ್ಟಾಗೇನು ತಲೆ ಕೆಡ್ಸ್ಕೋಬೇಕಂತಿಲ್ಲ, ಅಕೌಂಟಲ್ಲಿ ಸ್ವಲ್ಪ ಹಣ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಬಿಕಾಸ್ ನ್ಯಾಚುರಲಿ ಒನ್ಸ್ ಯುವರ್ ರಿಜಿಸ್ಟ್ರೇಷನ್ ಇಸ್ ಡನ್ ಅದು ನಿಮಗೆ ಫೀ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಪ್ರಾಂಪ್ಟ್ ಯು ಯಾವುದು ಫೀ ನೀವು ಪೇ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಬರೋದು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್. ಚಾಯ್ಸ್ ಫಿಲ್ಲಿಂಗಲ್ಲಿ ಮಕ್ಕಳೇನು ಮಾಡ್ತಾರೆ, ಒಂದು 10-15 ಕಾಲೇಜ್ ಹಾಕಿ ಜನರಲಿ ಬಿಡ್ತಾರೆ. ಬಟ್ ಐ ವುಡ್ ಸಜೆಸ್ಟ್ ನಿಮ್ಮ ಹತ್ರ ಎಷ್ಟು ಕಾಲೇಜಸ್ ಆಗುತ್ತೆ ಅಷ್ಟು ಕಾಲೇಜಸನ್ನು ನೀವು ಎಂಟ್ರಿ ಮಾಡಿ, ಬಿಕಾಸ್ ನಿಮಗೆ ಚಾಯ್ಸ್ ಫಿಲ್ಲಿಂಗಲ್ಲಿ ಲಿಮಿಟ್ ಇಲ್ಲ ಇನ್ ನೀಟ್. ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಕಾಲೇಜ್ ನಂಬರ್ 1 ಲೆಟರ್ಸೇ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಹಾಕಿದ್ದೀರ ಆ್ಯಂಡ್ ರೌಂಡ್ 1ಅಲ್ಲಿ ಅದು ಅಲಾಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ದೆನ್ ಅಲ್ಲಿ ಸೀಟ್ಸ್ ಖಾಲಿ ಆಗಿದೆ ಅಂತ ಅಂದ್ಕೊಳ್ಳಿ, ನಿಮಗೆ ಬಂದಿರೋಂಥ ಮಾರ್ಕಲ್ಲಿ ಆಟೋಮ್ಯಾಟಿಕ್ಲಿ ರೌಂಡ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ನಿಮಗೆ ಅಲಾಟ್ ಆಗುತ್ತೆ. ಇದು ನಿಮಗೆ ಗೊತ್ತೇ ಇರಬಹುದು. ಆದರೆ ಎಷ್ಟು ಆಗುತ್ತೆ ಅಷ್ಟು ಚಾಯ್ಸಸನ್ನು ನೀವು ಎಲ್ಲ ಟಾಪ್ ಕಾಲೇಜಸ್ ಅಥವಾ ನೀವು ಕರ್ನಾಟಕದಲ್ಲೇ ಓದಬೇಕು ಅಂತ ಇದ್ದರೆ ವಾಟ್ ಎವರ್ ಕಾಲೇಜಸ್ ಅದೇ ಎಲ್ಲವನ್ನು ಫಿಲ್ ಮಾಡಿಕೊಂಡ್ರೆ ಒಳ್ಳೆಯದು. ಅಲ್ ರೈಟ್, ಇದನ್ನು ಒಮ್ಮೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಲಾಸ್ಟಿಗೆ ಬರೋದು ಸೀಟ್ ಅಲಾಟ್ಮೆಂಟ್. ಲೇಟೆಸ್ಟ್ ಇಯರ್ ರೌಂಡ್ 1ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು, ಯು ವಿಲ್ ರಿಸೀವ್ ಅ ಮೆಸೇಜ್. ನಿಮ್ಗೊಂದು ಮೆಸೇಜ್ ಬರುತ್ತೆ ಸೀಟ್ ಅಲಾಟ್ ಆಗಿದೆ ಆ್ಯಂಡ್ ನಿಮಗೆ ಅದರಲ್ಲಿ ಬೇಸಿಕ್ಲಿ ನೀವು ವೆನ್ ಯು ಎಂಟ್ರಿ ಇನ್ ಟು ದ ವೆಬ್ಸೈಟ್ ನಿಮಗೆ ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ, ಆ ಕಾಲೇಜಿಗೆ ಯಾವ ಡೇ ಅಟ್ ವಾಟ್ ಟೈಮ್ ಯು ಹ್ಯಾವ್ ಟು ರೀಚ್ ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು ಅಂತ. ಆ ಕಾಲೇಜಿಗೆ ಹೋಗಿ ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಆ್ಯಂಡ್ ಯುವರ್ ಅಡ್ಮಿಷನ್ ಇಸ್ ಡನ್. ಆದರೆ ಅಲ್ಲಿ ಅಗೇನ್ ಸ್ವಲ್ಪ ಎಲ್ಲ ಚೇಂಜಸ್ ಅಥವಾ ಟ್ವೀಕ್ಸ್ ಇದೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು ಇವಾಗ ಸದ್ಯಕ್ಕೆ ಮಾತಾಡ್ತಾ ಇರೋದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್. ಈ MCC ಇದೆಯಲ್ವಾ, ಬೇಸಿಕ್ಲಿ ದ ಮೆಡಿಕಲ್ ಕೌನ್ಸಿಲ್ ಬಾಡಿ, ವಾಟ್ ಇಟ್ ಡಸ್ ಇಟ್ ಈಸ್ ಹ್ಯಾಂಡಲಿಂಗ್ ಆಲ್ ಇಂಡಿಯಾ ಕೋಟಾ ಸೀಟ್ಸ್. ಓಕೆ, ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಇಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಅಪ್ಲೈ ಮಾಡಬಹುದು. ಆದರೆ ಈ ಸ್ಟೇಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಬೇರೆನೇ ನಡೆಯುತ್ತೆ. ಸ್ಟೇಟ್ ಕೌನ್ಸಿಲಿಂಗಲ್ಲಿ ಇಫ್ ಯು ಆರ್ ಲೆಟಸ್ ಕರ್ನಾಟಕ ಡೊಮಿಸೈಲ್ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಕರ್ನಾಟಕದ ಅಂಡರ್ ಆ ಪರ್ಟಿಕ್ಯುಲರ್ ರಿಸರ್ವ್ಡ್ ಸೀಟ್ಸ್ ಏನಿದೆ ಫಾರ್ ದ ಡೊಮಿಸೈಲ್ ಸ್ಟೂಡೆಂಟ್ಸ್, ಅಂದರೆ ಇಲ್ಲೇ ಕಲಿತು ಬೆಳೆದಿರೋ ಅಂಥ ಮಕ್ಕಳಿಗೆ, ಪ್ಯೂರ್ಲಿ ಕನ್ನಡಿಗ ಅಂತ ಕೂಡ ಹೇಳಲ್ಲ ನಾನು, ಡೊಮಿಸೈಲಿಗೆ ಕೆಲವು ಕ್ಲಾಸ್ ಇದೆ. ಸೊ ಇಲ್ಲೇ ನೀವು ಕಲಿತು ಬೆಳೆದಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಡೊಮಿಸೈಲ್ ಆಫ್ ಕರ್ನಾಟಕ. ಆ್ಯಂಡ್ ನಿಮಗೆ ಆ ಸ್ಟೇಟ್ ಕೌನ್ಸಿಲಿಂಗ್ ಪ್ರೋಸೆಸ್ಸಿಗೆ ಬೇರೆಯೇ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಬೇರೆಯೇ ಫೀಸ್ ಪೇಮೆಂಟ್ ಇರುತ್ತೆ ಅದಕ್ಕೆ. ರೈಟ್, ಓಕೆ, ದ ಪ್ರೋಸೆಸ್ ಇಸ್ ಆಲ್ಮೋಸ್ಟ್ ಸಿಮಿಲರ್, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಇದು ನಿಮಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್ಸಿಗೆ ಹೋಗುವಂಥದ್ದು. ಆ್ಯಂಡ್ ಅದ್ರ ಜೊತೆ ಸೈಮಲ್ಟೇನಿಯಸ್ಲಿ ನಿಮಗೆ ಸ್ಟೇಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಕೂಡ ನಡೀತಾ ಇದೆ. ಜನರಲಿ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ, ಆಲ್ ಇಂಡಿಯಾ ಕೋಟಾದಲ್ಲಿ ರೌಂಡ್ 1 ಕೌನ್ಸಿಲಿಂಗ್ ಆಗಿದ ತಕ್ಷಣ ಸ್ಟೇಟಲ್ಲಿ ರೌಂಡ್ 1 ಆಗುತ್ತೆ. ದೆನ್ ಆಲ್ ಇಂಡಿಯಾ ಕೋಟಾ ರೌಂಡ್ 2 ಆಗಿದ ತಕ್ಷಣ ಸ್ಟೇಟಲ್ಲಿ ರೌಂಡ್ 2 ಆಗೋದು ಸ್ಟೇಟ್ ಕೌನ್ಸಿಲಿಂಗಲ್ಲಿ. ಆಮೇಲೆ ಆಲ್ ಇಂಡಿಯಾದಲ್ಲಿ ರೌಂಡ್ 3 ಕೌನ್ಸಿಲಿಂಗ್ ನಡೀತಾ ಇದ್ರೆ ದೆನ್ ಕಮ್ಸ್ ದ ಸ್ಟೇಟ್ ಕೌನ್ಸಿಲಿಂಗ್ ರೌಂಡ್ 3 ಅಂತ ಜನರಲಿ ಹೀಗೆ ಬರುವಂಥ ಪ್ರೋಸೆಸ್ ಇದು. ಓಕೆ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕೆಲವೊಮ್ಮೆ ಹೆಚ್ಚಾಗಿ ಸ್ಟೂಡೆಂಟ್ಸ್ ಸಪೋಸ್ ರೌಂಡ್ 1ಅಲ್ಲಿ ಸೀಟ್ ಸಿಕ್ಕಿಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ, ದೆನ್ ಸ್ಟೇಟ್ ಕೌನ್ಸಿಲಿಂಗ್ ರೌಂಡ್ 1ಅಲ್ಲಿ ಯಾವುದಾದ್ರೂ ಬೇಕಾಗಿರುವಂಥ ಕಾಲೇಜ್, ಒಳ್ಳೆ ಕಾಲೇಜ್
ಸಿಗುತ್ತೆ ಆ್ಯಂಡ್ ದೇ ಆಪ್ಟ್ ಫಾರ್ ಇಟ್ ಆ್ಯಂಡ್ ದೆನ್ ಯುವರ್ ಡನ್. ನಿಮಗೆ ಕಾಲೇಜ್ ಸೀಟ್ ಸಿಕ್ತು, ಅಡ್ಮಿಷನ್ ಆಯಿತು ಆ್ಯಂಡ್ ಯುವರ್ ರಿಪೋರ್ಟಿಂಗ್ ಆಲ್ ಈಸ್ ಹ್ಯಾಪಿ ಎಲ್ಲ. ಓಕೆ, ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಟೆಲ್ ಯು. ಸೊ ಈ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗಲ್ಲಿ ಕರೆಕ್ಟಾಗಿ ಒಮ್ಮೆ ನೋಡ್ಕೊಳ್ಳಿ ಯಾವ ಕಾಲೇಜಸನ್ನು ಹಾಕ್ತಾ ಇದ್ದೀರಾ ಅಂತ. ಅಂದರೆ ಸಪೋಸ್ ನಿಮಗೆ ಲೆಟಸೆ 430 ಮಾರ್ಕ್ಸ್ ಬಂದಿದೆ ಅಂಡರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಆ್ಯಂಡ್ ನೀವು ಅಲ್ಲಿ BMC ಹಾಕ್ಕೊಂಡು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಹಾಕ್ಕೊಂಡು ನಿಮಗೆಲ್ಲೋ ಗೊತ್ತಿದೆ ದಟ್ ದಿಸ್ ಮೈಟ್ ನಾಟ್ ಬಿ ದ ಕೇಸ್, ನನಗೆ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇರಬಹುದು, ಹಾಕ್ಬಹುದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸಿಗಲ್ಲ ಅಂದರೆ ದ ನೆಕ್ಸ್ಟ್ ಪ್ರಿಫರೆನ್ಸ್ ಅಥವಾ ಅದರ ನೆಕ್ಸ್ಟ್ ಪ್ರಿಫರೆನ್ಸ್ ನಿಮಗೆ ಅಲಾಟ್ ಆಗುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ದ್ಯಾಟ್ಸ್ ವೈ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ನೀವು ನೋಡ್ಕೊಂಡು ಮಾಡಿ, ಎಷ್ಟಾಗುತ್ತೆ ಅಷ್ಟು ಕಾಲೇಜಸನ್ನು ಎಂಟ್ರಿ ಮಾಡಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮದು ಡ್ರೀಮ್ ಇದೆ ಇದೇ ಕಾಲೇಜಿಗೆ ಹೋಗಬೇಕು, ಆವಾಗ ಸಿನಾರಿಯೋ ಚೇಂಜ್ ಆಗಬಹುದು. ದೆನ್ ಇನ್ ದ್ಯಾಟ್ ಕೇಸ್ ನಿಮ್ಮ ಕೈಯಲ್ಲಿದೆ ಆ ಅಡ್ಮಿಷನನ್ನು ಬಿಡೋದಾ ಇಲ್ಲ ತಗೊಳ್ಳೋದಾ ಅಂತ, ರೈಟ್? ಓಕೆ, ದೆನ್ ಆ್ಯಸ್ ಐ ಸೆಟ್ ಸೀಟ್ ಅಲಾಟ್ಮೆಂಟ್. ಹೀಗೆ ಆಯುಷ್ ಕೋರ್ಸಸ್ಗೆ ಅಪ್ಲೈ ಮಾಡೋದಾದರೆ ದಿಸ್ ಇಸ್ ದ ವೆಬ್ಸೈಟ್. ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಆಯುಷ್ ಕೋರ್ಸಸ್ಗೆ ಅಪ್ಲೈ ಮಾಡೋದಾದರೆ ಈ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಇಲ್ಲಿ ಅಗೇನ್ ನಿಮಗೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ರಿಲೀಸ್ ಮಾಡ್ತಾರೆ, ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ದ ಫೀಸ್ ಪೇಮೆಂಟ್ ಇಸ್ ಆಲ್ಮೋಸ್ಟ್ ದ ಸೇಮ್. ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ 1000 rupees, ಬೇರೆ ಕ್ಯಾಟಗರೀಸ್ಗೆ 500 rupees ಬರುತ್ತೆ. ಓಕೆ, ಆ್ಯಂಡ್ ಕೌನ್ಸಿಲಿಂಗ್ ಪ್ರೋಸೆಸ್ ಇಸ್ ಆಲ್ಮೋಸ್ಟ್ ಸಿಮಿಲರ್, ಆಲ್ಮೋಸ್ಟ್ ಅಲ್ಲ, ಇಟ್ಸ್ ಈಕ್ವಲೆಂಟ್ ಟು ವಾಟ್ ಈಸ್ ಹ್ಯಾಪನಿಂಗ್ ಇನ್ ನೀಟ್ ಕೌನ್ಸಿಲಿಂಗ್. ಎಲ್ಲಿ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಲೆಟಸ್ 15% ಸೀಟ್ ಆ್ಯಂಡ್ 85% ಸೀಟ್ ಡೊಮಿಸೈಲಿಗೆ ರಿಸರ್ವ್ ಮಾಡ್ತಾರಲ್ವ ಅವರು ಪ್ರತಿ ಕಾಲೇಜಲ್ಲಿ. ಸಪೋಸ್ ನೀವು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ ತಗೊಂಡ್ರೆ 15% ಸೀಟ್ಸ್ ಆರ್ ಫಾರ್ ಆಲ್ ಇಂಡಿಯಾ ಸ್ಟೂಡೆಂಟ್ಸ್. ಮಿಕ್ಕಿರುವಂಥ 85% ಸೀಟ್ ಏನು ಮಾಡ್ತಾರೆ ಅವರು ಡೊಮಿಸೈಲ್ ಕನ್ನಡಿಗಾಸ್ ಅಥವಾ ಬೇಸಿಕ್ಲಿ ಕರ್ನಾಟಕದಲ್ಲಿ ಓದಿರುವಂಥ ಡೊಮಿಸೈಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಅಲಾಟ್ ಮಾಡಿರ್ತಾರೆ. ಸೊ ಇಲ್ಲಿ ಕೂಡ ಅದೇ ಫಾಲೋ ಆಗೋದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಸೆಪ್ರೇಟಾಗಿ ಮಾಡ್ತಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ವಾಂಟೆಡ್. ಇಲ್ಲ ಮ್ಯಾಮ್ ಇದಕ್ಕೂ ಸೆಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಯುನೋ AACC ದಟ್ ಇಸ್ AACCC ಅಂತ ನಾವು ಕರಿತೀವಿ ಜನರಲಿ, ಇದರ ಕೋರ್ಸಸ್ ರಿಜಿಸ್ಟ್ರೇಷನ್ಗೆ ಹೇಗೆ ನಡೆಯೋದು ಅಂತ ಹೇಳಿದ್ರೆ ಐ ವಿಲ್ ಡೂ ಇಟ್ ಅಗೇನ್. ಬಟ್ ನೆವರ್ ದ ಲೆಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಹೌ ನೀಟ್ ಕೌನ್ಸಿಲಿಂಗ್ ವರ್ಕ್ಸ್. ಓಕೆ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತ. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗಬಹುದು? ಸೊ ಒಂದು ನಿಮ್ಮ ಅಡ್ಮಿಟ್ ಕಾರ್ಡ್, ನೀಟ್ ಇದು ಅಡ್ಮಿಟ್ ಕಾರ್ಡ್, ದೆನ್ ಕಮ್ಸ್ ನೀಟ್ ಇದು ರಿಸಲ್ಟ್ ಶೀಟ್, 10th ಮತ್ತು 12th ಇದು ಮಾರ್ಕ್ಸ್ ಶೀಟ್, 11th ಇದು ಮಾರ್ಕ್ಸ್ ಶೀಟ್ ಕೂಡ ಹಿಡ್ಕೊಂಡಿರಿ. ಒರಿಜಿನಲು ಇರಬೇಕು, ಅದರ ಫೋಟೋ ಕಾಪಿ ಇಡಬೇಕು. ಸೊ ಪ್ರತಿ ಒರಿಜಿನಲ್ ಜೊತೆ 5 ಫೋಟೋ ಕಾಪಿ ನೀವು ಹಿಡ್ಕೊಂಡ್ರೆ ಒಳ್ಳೆಯದು. ಮೇಕ್ ಅ ಸೆಪ್ರೇಟ್ ಫೈಲ್ ಆಫ್ ಇಟ್. ಒಂದು ಫೈಲ್ ಬರೀ ಡಾಕ್ಯುಮೆಂಟ್ಸಿಗಂತ ಮಾಡ್ಕೊಳ್ಳಿ. ಒರಿಜಿನಲ್ ಇಡಿ, ಅದ್ರ ಜೊತೆ ಫೋಟೋ ಕಾಪಿ ಇಡಿ, ಅದಕ್ಕೊಂದು ಪಿನ್ ಹಾಕಿ ಸ್ಟೇಪಲ್ ಹೊಡಿಬೇಡಿ. ಡೋಂಟ್ ಗೋ ಟು ಸ್ಟೇಪಲ್ ಇಟ್ ಆರ್ ಲ್ಯಾಮಿನೇಟ್ ಇಟ್ ಆ್ಯಂಡ್ ಆಲ್ ದ್ಯಾಟ್. ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ದೆನ್ ಕಮ್ಸ್ ಯುವರ್ 8 ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಅದು ಹೆಚ್ಚು ಕೂಡ ನೀವು ಇಟ್ಕೊಳ್ಬಹುದು, ಕಮ್ಮಿ ಇಟ್ಕೋಬೇಡಿ. 8 ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಆ್ಯಂಡ್ ಯಾವ ಫೋಟೋ ಯಾವುದು ನೀವು ನೀಟ್ ಅಡ್ಮಿಟ್ ಕಾರ್ಡ್ ಮೇಲೆ ಇದೆ ಅದನ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೀಟ್ ಅಲಾಟ್ಮೆಂಟ್ ಶೀಟ್ ಅಂತ ಬರುತ್ತೆ. ಒಮ್ಮೆ ಸೀಟ್ ನಿಮಗೆ ಅಲಾಟ್ ಆದರೆ ಆ ಸೀಟ್ ಅಲಾಟ್ಮೆಂಟ್ ಶೀಟ್ ಅಂತ ಬರುತ್ತೆ. ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟಿಗೆ ಈ ಪರ್ಟಿಕ್ಯುಲರ್ ಸೀಟ್ ಈ ಕಾಲೇಜಲ್ಲಿ ಅಲಾಟ್ ಆಗಿದೆ ಅಂತ. ಆ ಪರ್ಟಿಕ್ಯುಲರ್ ಶೀಟ್ ಇದು ಪ್ರಿಂಟ್ ತಗೊಂಡಿಟ್ಕೊಂಡಿರಿ. ದಟ್ ಈಸ್ ಆಲ್ಸೋ ಸಮಥಿಂಗ್ ವಿಚ್ ಇಸ್ ನೀಡೆಡ್. ದೆನ್ ಪ್ರೂಫ್ ಆಫ್ ಐಡೆಂಟಿಟಿ. ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಹೇಳಿದ್ರೆ ಆಧಾರ್ ಇರಬಹುದು, ಪ್ಯಾನ್ ಇರಬಹುದು, ಜನರಲ್ ಡ್ರೈವಿಂಗ್ ಲೈಸೆನ್ಸ್ ಇರಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್. ಆಧಾರ್ ವಿಲ್ ವರ್ಕ್. ಓಕೆ, ಆಧಾರ್ ಕಾರ್ಡ್ ವಿಲ್ ವರ್ಕ್. ಆಮೇಲೆ ಮೈಗ್ರೇಷನ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಬೇಕಾಗಬಹುದೇನೋ. ಟೇಕ್ ಎ ಮೈಗ್ರೇಷನ್ ಸರ್ಟಿಫಿಕೇಟ್. ಇದು ನಿಮಗೆ ನಿಮ್ಮ ಕಾಲೇಜ್ ಪ್ರೊವೈಡ್ ಮಾಡುತ್ತೆ. ಕ್ಯಾಟಗರಿ PWD ಸರ್ಟಿಫಿಕೇಟ್ ಇರಬಹುದು. ಅಂದರೆ ನೀವು ಸರ್ಟನ್ SC ST ಅಥವಾ OBC ಕಾಸ್ಟಿಗೆ ಬಿಲಾಂಗ್ ಆಗ್ತೀರಾ ಅಂತ ಹೇಳಿದ್ರೆ ಅಲ್ಲಿಂದ ಕಾಸ್ಟ್ ಸರ್ಟಿಫಿಕೇಟ್ ಜನರಲಿ ನಿಮಗೆ ಬೇಕಾಗುತ್ತೆ. ಆ್ಯಂಡ್ ಇದ್ರ ಮೇಲೆ ಇವಾಗ ಕೆಲಸ ಮಾಡೋದಲ್ಲ. ಐ ಫೀಲ್ ರೈಟ್ ಅವೇ ನಿಮ್ಮ ಹತ್ರ ಈ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ರೈಟ್ ಅವೇ ಯು ಶುಡ್ ಸ್ಟಾರ್ಟ್ ಅಪ್ಲೈಯಿಂಗ್. ಆ್ಯಂಡ್ ಇಲ್ಲ ತುಂಬ ಮುಂಚೆ ಮಾಡ್ಕೊಂಡಿದ್ದೀರಾ, ಅದು ಎಕ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ರಿನ್ಯೂ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ದಿಸ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರತಿ ಕಾಲೇಜಲ್ಲಿ ಕ್ಯಾಟಗರಿಗೆ ಅಂತ ಸರ್ಟನ್ ರಿಸರ್ವೇಷನ್ ಇರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಅ ಸರ್ಟಿಫಿಕೇಟ್ ದೆನ್ ನೀವು ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಹೋಗ್ತೀರಾ. ಆ ಪರ್ಟಿಕ್ಯುಲರ್ ಬಾಯಲ್ಲಿ ಹೇಳಿದ್ರೆ ಅಫ್ಕೋರ್ಸ್ ಯಾರೂ ನಂಬಲ್ಲ. ಯು ನೀಡ್ ಅ ಪ್ರೂಫ್ ಆ್ಯಂಡ್ ಅದೇ ಆ ಪ್ರೂಫೇ ಆ ಸರ್ಟಿಫಿಕೇಟ್ಸ್. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಓಕೆ, ಲೆಟಸ್ ಸೇ ನೀವು ಬೇರೆ ಸ್ಟೇಟಿಂದ ಇದ್ದೀರಾ, ಇಲ್ಲಿ ಬಂದು ಓದ್ತಾ ಇದ್ದೀರಾ ಫಾರ್ ಅ ಕನ್ಸಿಡರಬಲ್ ಅಮೌಂಟ್ ಆಫ್ ಟೈಮ್. ಸೊ ದೆನ್ ಇನ್ ದ್ಯಾಟ್ ಕೇಸ್ ಡೊಮಿಸೈಲ್ ಪ್ರೂವ್ ಮಾಡೋಕ್ಕಂತ ಡೊಮಿಸೈಲ್ ಸರ್ಟಿಫಿಕೇಟ್ ನೀವು ಇಶ್ಯೂ ಮಾಡ್ಕೊಳ್ಬೇಕಾಗತ್ತೆ. ಇಟ್ ಈಸ್ ನೀಡೆಡ್. ದೆನ್ ಕಮ್ಸ್ ಗ್ಯಾಪ್ ಸರ್ಟಿಫಿಕೇಟ್. ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂಸ್ ಟೇಕನ್ ಅ ಡ್ರಾಪ್, ಆವಾಗ ಮಾತ್ರ ಇದು ಬೇಕಾಗೋದು. ಲೋಕಲಿ ನೋಟ್ರಿ ಅವರು ಇದನ್ನು ನೋಟರೈಸ್ ಮಾಡಿ ಸ್ಟ್ಯಾಂಪ್ ಪೇಪರ್ ಮೇಲೆ ಕೊಡ್ತಾರೆ. ಗ್ಯಾಪ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 1 ವರ್ಷ ನಾನು ಓದಿದ್ದೀನಿ, ಆಫ್ಟರ್ ಯುವರ್ 12th 1 ವರ್ಷ ಬ್ರೇಕ್ ತಗೊಂಡು ಓದಿದ್ದೀನಿ, ಬೇರೆ ಏನೂ ಮಾಡಿಲ್ಲ ಅನ್ನೋ ಒಂದು ಗ್ಯಾಪ್ ಸರ್ಟಿಫಿಕೇಟ್. ಗ್ಯಾಪ್ ತಗೊಂಡಿದ್ದೀರಾ ಅಂತ ಅಷ್ಟೇ.
ಅದರ ಫಾರ್ಮ್ಯಾಟ್ ಕೂಡ ಅವೈಲೇಬಲ್ ಇದೆ ಆನ್ಲೈನ್. ಇಫ್ ಯು ಜಸ್ಟ್ ಗೂಗಲ್ ಇಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದನ್ನೇ ಸ್ಟ್ಯಾಂಪ್ ಪೇಪರ್ ಮೇಲೆ ಬೇಸಿಕ್ಲಿ ನೋಟರೈಸ್ ಮಾಡ್ಕೊಳ್ಳೋದು, ಅದೇ ಗ್ಯಾಪ್ ಸರ್ಟಿಫಿಕೇಟ್ ಅಷ್ಟೇ. ಸ್ಕೂಲಿದು ಟಿ ಸಿ ನಿಮಗೆ ಸ್ಕೂಲ್ ಅಥವಾ ಕಾಲೇಜ್ ಕೊಡ್ತಾರೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಅವರೇ ಕೊಡ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಅಗೇನ್ ಇಫ್ ಅಪ್ಲಿಕೇಬಲ್, ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ಕೂಡ ಮಾಡಿಸ್ಕೊಂಡು ರೆಡಿ ಇಟ್ಕೊಂಡಿರಿ. ಆ್ಯಂಡ್ ಪ್ರೀವಿಯಸ್ ಎಜುಕೇಷನ್, ಸಪೋಸ್ ಯಾರಾದರೂ BSc ಎನ್ರೋಲ್ ಆಗಿದ್ದಾರೆ, ದೆನ್ ಇನ್ ದ್ಯಾಟ್ ಕೇಸ್ ಅದರದ್ದು ಏನಾದರೂ BSc ಇಂದ ನೀವು MBBSಗೆ ಹೋಗ್ತಾ ಇದ್ದರೆ ದೆನ್ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗಬಹುದು. ಐ ಥಿಂಕ್ ಪ್ರೀವಿಯಸ್ ಎಜುಕೇಷನ್ ನೀವು ಇವಾಗ ಲೆಟರ್ಸೆ ಡ್ರಾಪ್ ತೊಗೊಂಡಿದ್ದೀರಾ, ಎಲ್ಲ 12th ಆದ ನಂತರ ಡೈರೆಕ್ಟಾಗಿ MBBS ಅಂದ್ರೆ ಅಥವಾ ನೀಟ್ ಕೌನ್ಸಿಲಿಂಗಿಗೆ ಅಪ್ಲೈ ಮಾಡ್ತಾ ಇದ್ದರೆ, ಯು ವಿಲ್ ಆಫ್ ಕೋರ್ಸ್ ನಾಟ್ ನೀಡ್ ಆಲ್ ಆಫ್ ದಿಸ್, ರೈಟ್? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಪ್ರೀವಿಯಸ್ ಎಜುಕೇಷನ್, ಇಫ್ ಆ್ಯಂಡ್ ಕೇಸ್ ನೀವು BSc ಮಾಡ್ತಾ ಇದ್ರಿ ಆ್ಯಂಡ್ ನೌ ಯು ಆರ್ ಎನ್ರೋಲಿಂಗ್ ಇನ್ ಟು MBBS ಅಂತ ಅಂದ್ಕೊಳ್ಳಿ, ದೆನ್ ಯು ವುಡ್ ನೀಡ್ ದ್ಯಾಟ್ ಪ್ರೀವಿಯಸ್ ಎಜುಕೇಷನ್. ಅದರ್ ದೆನ್ ದ್ಯಾಟ್ ದೀಸ್ ಆರ್ ದ ಸರ್ಟಿಫಿಕೇಟ್ಸ್ ವಿಚ್ ಆರ್ ನೀಡೆಡ್. ನೀವು ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಬೋದು. ಇಲ್ಲಿ ಐ ವುಡ್ ಸೇ ಟು ಬಿ ಆನ್ ಅ ಸೇಫರ್ ಸೈಡ್ 11th ಇದು ಮಾರ್ಕ್ ಶೀಟ್ ಕೂಡ ಹಿಡ್ಕೊಂಡು ಹೋಗಿರಿ ಅಲ್ವಾ. ಅಲ್ಲಿಗೆ ಹೋಗಿ ಹುಡುಕಾಡೋದು ಪರದಾಡೋದಕ್ಕಿಂತ ಇದ್ದರೆ ಒಳ್ಳೆಯದು. ಸೊ ಅದನ್ನು 10th 11th 12th ಇದು ಒಟ್ಟಿಗೆ ಇಟ್ಕೊಂಡ್ರೆ ಒರಿಜಿನಲ್ ಪ್ಲಸ್ ಫೋಟೋ ಕಾಪಿ, ಇದ್ರದ್ದು ಎಲ್ಲದು ಒರಿಜಿನಲ್ ಪ್ಲಸ್ ಫೋಟೋ ಕಾಪಿ ಇರಬೇಕು. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಒಂದು ಫೈಲ್ ಮಾಡ್ಕೊಂಡಿರಿ, ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಬಿಡಿ. ಆ್ಯಂಡ್ ಆ ಫೈಲಲ್ಲಿ ಇದನ್ನೆಲ್ಲ ಹಾಕಿ ಐ ಫೀಲ್ ಇನ್ ಕಮಿಂಗ್ 4 or 5 days ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತಲೆಬಿಸಿ ತುಂಬ ಮಟ್ಟ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಲಾಸ್ಟ್ ಮೂಮೆಂಟಿಗೆ ನೀವು ಅಲ್ಲಿ ಇಲ್ಲಿ ಅಂತ ಹುಡುಕಾಡ್ತಾ ಇರ್ತೀರಿ. ಯು ವಿಲ್ ಎಂಡ್ ಅಪ್ ಜೆರಾಕ್ಸಿಂಗ್ ಆ್ಯಂಡ್ ರನ್ನಿಂಗ್ ಹಿಯರ್ ಆ್ಯಂಡ್ ದೇರ್. ಅದೆಲ್ಲ ಯಾಕೆ ಅಲ್ವಾ? ಟೇಕ್ 2 days ಟೈಮ್ ಆ್ಯಂಡ್ ಇದನ್ನೆಲ್ಲ ಅಲೈನ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಯಾವುದೆಲ್ಲ ಇಲ್ಲ ಅದಕ್ಕೆ ಅಪ್ಲೈ ಮಾಡಿ ಆ್ಯಂಡ್ ಗೆಟ್ ಇಟ್ ರೆಡಿ. ಇದಾದ ನಂತರ ಬರೋದು ಕಟ್ ಆಫ್ ಮತ್ತು ಎಲಿಜಿಬಿಲಿಟಿಗೆ. ಅನ್ರಿಸರ್ವ್ಡ್ ಕ್ಯಾಟಗರಿ ಆದರೆ 720ಇಂದ 164. ಮಕ್ಕಳೇ, ಈ ಲೋವರ್ ಲಿಮಿಟ್ ಮಾರ್ಕಿಗೆ ಹೋಗಬೇಡಿ. ನೀವು 164 ಕೊಟ್ಟಿದ್ದಾರೆ, 129 ಕೊಟ್ಟರೆ ನಾನು ನೀಟ್ ಎಲಿಜಿಬಲ್ ಆಗಿದ್ದೀನ? ಹೌದು, ನೀವು ಎಲಿಜಿಬಲ್ ಆಗಿದ್ದೀರಾ. ಸೀಟ್ ಅಲಾಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಲೆಟಸ್ ಏನ್ ನೀವು 700 ಲೆಟರ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾನು 690 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, 690 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಆ್ಯಂಡ್ ಯು ವಾಂಟ್ ಅ ಸರ್ಟನ್ ಕಾಲೇಜ್, ಯಾವುದೋ ಒಂದು ಕಾಲೇಜ್ ಬೇಕು ಅಂತ ಅಂದ್ಕೊಳ್ಳಿ. ಆ ಕಾಲೇಜಲ್ಲಿ ಆ ಸೀಟ್ ಇಲ್ಲ ಅಂದರೆ, ಅಷ್ಟು ಸೀಟ್ಸ್ ಇಲ್ಲ ಅಂದರೆ ನಿಮಗೆ ಸಿಗಲ್ಲ. ಸೊ ಸೇಮ್ ವೇ ಅಬೌಟ್ 26 lakh 26 ಲಕ್ಷ ಮಕ್ಕಳು ನೀಟ್ ಬರೆದಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಗುಡ್ ಅಮೌಂಟ್ ಆಫ್ ನಂಬರ್ಗೆ 164 ಮಾರ್ಕ್ಸ್ ಬಂದಿರಬಹುದು. ಆದರೆ ಎಲ್ರಿಗೂ ಸೀಟ್ ಸಿಗುತ್ತಾ? ದ್ಯಾಟ್ ವಿಲ್ ಡಿಪೆಂಡ್ ಅಪಾನ್ ಎಷ್ಟು ಸೀಟ್ ನಮ್ಮ ದೇಶದಲ್ಲಿ ಅವೈಲೇಬಲ್ ಇದೆ. ಅದು ಆಲ್ ಇಂಡಿಯಾ ಕೋಟಾ ಇರಬಹುದು ಆ್ಯಂಡ್ ಸ್ಟೇಟ್ ಕೋಟಾ ಕೂಡ ಇರಬಹುದು. ಅರ್ಥ ಆಯ್ತಾ? ಅದರ ಅಂಡರಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ದರೆ ನಿಮಗೆ ಸಿಗಬಹುದು. ದೆನ್ ಅಗೇನ್ ಯು ಹ್ಯಾವ್ ಆಪ್ಷನ್. ಗವರ್ಮೆಂಟ್ ಸೀಟ್ ಇದೆ, ಸೆಮಿ ಗವರ್ಮೆಂಟ್ ಅಂತ ಬರುತ್ತೆ. ಅದಿಲ್ಲ ಅಂತ ಹೇಳಿದರೆ ಪ್ರೈವೇಟ್ ಅಥವಾ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗಬೇಕು. ಅಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವು ಡೀಮ್ಡ್ ಯೂನಿವರ್ಸಿಟಿ ಆದರೆ ನ್ಯಾಚುರಲಿ ದ ಫೀಸ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ಹೈಯರ್. ಸೆಕ್ಯೂರಿಟಿ ಫಂಡೇ 2 ಲಕ್ಷ ಇದೆ ಅಲ್ವಾ ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಅದೇ ಬೇರೆ ಕ್ಯಾಟಗರಿ ಆದರೆ 20,000 ಇಸ್ ದಿ ಸೆಕ್ಯೂರಿಟಿ ಫಂಡ್. ಹವೆವರ್ ಇದರ ಎಕ್ಸಾಕ್ಟ್ ಡೀಟೇಲ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಯು ಕ್ಯಾನ್ ಆಕ್ಸೆಸ್ ದ್ಯಾಟ್. ನೆಕ್ಸ್ಟ್ ನೀವು ಏನು ನೆನ್ಪಿಟ್ಕೊಳ್ಬೇಕು, ಆ್ಯಂಡ್ ದ್ಯಾಟ್ ಈಸ್ ಅಬೌಟ್ ದಿಸ್. ನೋಡಿ, ಒಮ್ಮೆ ನಿಮಗೆ ರೌಂಡ್ 1 ನೀವು ಲೆಟರ್ಸೇ ರಿಜಿಸ್ಟರ್ ಮಾಡಿದ್ರಿ. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ರೌಂಡ್ 1ಗೆ ನೀವು ರಿಜಿಸ್ಟರ್ ಮಾಡಿದ್ರಿ, ಫೀಸ್ ಪೇಮೆಂಟ್ ಮಾಡಿದ್ದೀರಿ ಆ್ಯಂಡ್ ನಿಮಗೆ ಮೆಸೇಜ್ ಬಂತು. ಎಲ್ಲ ಚಾಯ್ಸ್ ಫಿಲ್ಲಿಂಗ್ ಮಾಡಿ ಲಾಕಿಂಗ್ ಮಾಡಿದ್ದೀರಾ. ನಿಮಗೆ ಮೆಸೇಜ್ ಬಂತು, ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಈ ಸೀಟ್ ಅಲಾಟ್ ಆಗಿದೆ ಅಂತ. ದೆನ್ ದೇರ್ ಆರ್ 2 or 3 ways ಟು ಟೇಕ್ ಕೇರ್ ಆಫ್ ಇಟ್. ಅಲಾಟ್ ಆಗಿರೋವಂಥ ಕಾಲೇಜ್ ಇಷ್ಟ ಆದರೆ ಏನು ಮಾಡ್ತೀರಾ, ಅವ್ರು ಕೊಟ್ಟಿರೋವಂಥ ಡೇಟ್ ಆ್ಯಂಡ್ ಟೈಮಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನು ಕೇಳಿದ್ದಾರೆ ಅದನ್ನು ತಗೊಂಡು ಹೋಗ್ತೀರಾ. ಒರಿಜಿನಲ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅದನ್ನು ಸಬ್ಮಿಟ್ ಮಾಡ್ತೀರಾ ಆ್ಯಂಡ್ ಆ ಸೀಟ್ ಬ್ಲಾಕ್ ಆಯಿತು ಆ್ಯಂಡ್ ದ್ಯಾಟ್ ಸೀಟ್ ಇಸ್ ಯೋರ್ಸ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ MBBS ಸೀಟ್ ಸಿಕ್ಕಿದೆ ಅಂತ ಅರ್ಥ. ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಯು ವಿಲ್ ಕಂಪ್ಲೀಟ್ಲಿ ಡ್ರಾಪ್. ಓಕೆ, ಆ ಪರ್ಟಿಕ್ಯುಲರ್ ಸೀಟನ್ನು ನೀವು ಅಲ್ಲಿ ಕಾಲೇಜಿಗೆ ಹೋಗಲ್ಲ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ನೀವು ರೌಂಡ್ 2ಗೆ ಎಲಿಜಿಬಲ್ ಆಗ್ತೀರಾ. ನೀವು ತಿರ್ಗಾ ರೌಂಡ್ 2ಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋದು ಅದೆಲ್ಲ ಮಾಡಬೇಕಂತಿಲ್ಲ. ಸಪೋಸ್ ಯು ಡೋಂಟ್ ಗೋ ಟು ದ ಕಾಲೇಜ್, ಆ ಕಾಲೇಜಿಗೆ ಹೋಗ್ತಿಲ್ಲ ಆ್ಯಂಡ್ ಅಲ್ಲಿ ನೀವು ಬೇಸಿಕ್ಲಿ ಹೋಗೇ ಇಲ್ಲ, ದಟ್ ಮೀನ್ಸ್ ಯು ಆರ್ ಸೇಯಿಂಗ್ ನನಗೆ ಆ ಸೀಟ್ ಬೇಡ, ನನಗೆ ಆ ಕಾಲೇಜ್ ಇಷ್ಟ ಇಲ್ಲ, ಅಥವಾ ನನ್ನ ಲಿಸ್ಟಲ್ಲಿ ಆ್ಯಸ್ ಅ ಪ್ರಿಫರೆನ್ಸ್ ಆ ಕಾಲೇಜ್ ನನಗೆ ಬೇಕಾಗಿರಲಿಲ್ಲ, ರೈಟ್? ಇನ್ನೊಂದು ಏನು, ಈ ಓನ್ಲಿ ಇನ್ ರೌಂಡ್ 1 ಯು ಕ್ಯಾನ್ ಡೂ ದಿಸ್. ಅಪ್ ಅಂಟಿಲ್ 2023 ಈ ಆಪ್ಷನ್ ಇತ್ತು. ಏನಂತ ಹೇಳಿದ್ರೆ
ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದು. ತುಂಬ ಮಕ್ಕಳು ಇದು ಮಾಡ್ತಾರೆ. ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು, ಅಡ್ಮಿಷನನ್ನು ತಗೊಂಡು ಅಲ್ಲಿ ಅಪ್ಗ್ರೇಡೇಷನ್ ಸರ್ಟಿಫಿಕೇಟ್ ಅಂತ ಅಥವಾ ಅಪ್ಗ್ರೇಡೇಷನ್ ಫಾರ್ಮ್ ಅಂತ ಕೊಡ್ತಾರೆ, ಅದನ್ನು ಫಿಲ್ ಮಾಡೋದು. ಅಪ್ಗ್ರೇಡೇಷನ್ ಫಾರ್ಮ್ ಅಂತ ಹೇಳಿದರೆ ಏನು, ಅದನ್ನು ಫಿಲ್ ಮಾಡಿ ನೀವೇನಂತ ಇದ್ದಾರೆ ಕಾಲೇಜ್ ಅವರಿಗೆ, ಸರಿ ನಾನು ಅಡ್ಮಿಷನ್ ತಗೊತಾ ಇದ್ದೀನಿ, ಆದರೆ ಒಂದು ವೇಳೆ ನನಗೆ ರೌಂಡ್ 2 ಅಲ್ಲಿ ಯಾವುದಾದ್ರೂ ಬೆಟರ್ ಕಾಲೇಜ್ ಸಿಕ್ತು ಆ್ಯಸ್ ಪರ್ ಮೈ ಪ್ರಿಫರೆನ್ಸ್, ನಾನು ಆ ಕಾಲೇಜ್ ಆಪ್ಟ್ ಮಾಡ್ತೀನಿ. ಅಂಥ ಕೇಸಸಲ್ಲಿ ನೀವು ಯಾರು ಈ ಫಸ್ಟ್ ಕಾಲೇಜ್ ಏನು ಅಲಾಟ್ ಆಗಿದೆ ಆ ಕಾಲೇಜು, ನೀವು ನನಗೆ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಿ ಆ್ಯಂಡ್ ಅದ್ರ ಜೊತೆ ಆ ಸೆಕ್ಯೂರಿಟಿ ಫಂಡ್ ಏನು ಕೊಟ್ಟಿದ್ದೀರಾ, 10,000 ಏನೋ ಕೊಟ್ಟಿದ್ದೀರಾ, ಅದು ನೀವು ವಾಪಸ್ ಕೊಡಿ ಅಂತ. ಆ್ಯಂಡ್ ಅವ್ರು ಕೊಡಬೇಕಾಗತ್ತೆ ಅದು. ಓಕೆ, ದಿಸ್ ಆಲ್ಸೋ ಹ್ಯಾಪನ್ಸ್. ಬಟ್ ಇದು ಬರೀ ರೌಂಡ್ 1 ಅಲ್ಲಿ ನಡೆಯೋದು. ರೌಂಡ್ 2 ಅಲ್ಲಿ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದರೆ ಆಪ್ಷನ್ ಇಲ್ಲ. ಇದನ್ನು ಒಮ್ಮೆ ನೆನ್ಪಿಟ್ಕೊಳ್ಳಿ. ಸೊ ಜನರಲಿ ಮಕ್ಳು ಏನು ಮಾಡ್ತಾರೆ, ಸೀಟನ್ನು ತಗೊತಾರೆ. ಓಕೆ, ಸೀಟನ್ನು ತಗೊಂಬಿಟ್ಟು ಅಪ್ಗ್ರೇಡೇಷನ್ ಫಾರ್ಮ್ ಜನರಲಿ ಫಿಲ್ ಮಾಡ್ತಾರೆ ಅವರು, ರೈಟ್? ಆ್ಯಂಡ್ ರೌಂಡ್ 2 ಅಲ್ಲಿ ಬೆಟರ್ ಕಾಲೇಜ್ ಸಿಗ್ತಾ, ಬಿಕಾಸ್ ರೌಂಡ್ 1 ಅಲ್ಲಿ ಕೆಲವು ಮಕ್ಕಳು ಬಿಟ್ಟಿರ್ತಾರೆ, ಹೋಗಿರಲ್ಲ ಫಾರ್ ವಾಟ್ ಎವರ್ ರೀಸನ್ಸ್, ಆ ಪರ್ಟಿಕ್ಯುಲರ್ ಸೀಟ್ಸ್ ಎಲ್ಲ ರೌಂಡ್ 2ಗೆ ಆ್ಯಡ್ ಆಗುವಂಥದ್ದು. ಅಗೇನ್ ನಾನು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೆನ್ ಯೋರ್ ವರ್ಕ್ ಇಸ್ ಡನ್. ಇಷ್ಟನ್ನು ಮಾಡಿ ನೀವು ವಾಪಸ್ ಬರಬಹುದು. ಮತ್ತೆ ಆಫ್ಟರ್ ರೌಂಡ್ 1 ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಯ್ತಲ್ವ, ಇವಾಗ ಸ್ಟೇಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಅಗೇನ್ ನಿಮಗೆ ಸೇಮ್ ವೇ ಚಾಯ್ಸಸ್ ಫಿಲ್ ಮಾಡೋಕ್ಕಿರುತ್ತೆ. ಚಾಯ್ಸ್ ರಿಜಿಸ್ಟ್ರೇಷನ್ ಮಾಡ್ತೀರಾ, ಸೆಪ್ರೇಟಾಗಿ ರಿಜಿಸ್ಟ್ರೇಷನ್ ಮಾಡಬೇಕು, ಫೀಸ್ ಪೇ ಮಾಡಬೇಕು, ಆ್ಯಂಡ್ ದೆನ್ ಅಗೇನ್ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಮಾಡ್ತೀರಾ. ಅಲ್ಲಿ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ದೆನ್ ದಟ್ ಇಸ್ ಡನ್, ಯೋರ್ ವರ್ಕ್ ಇಸ್ ಡನ್. ಓಕೆ, ಇಲ್ಲಿ ಏನಾಯಿತು, ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವು ರೌಂಡ್ 1 ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಓಕೆ, ಸೀಟ್ ಇಷ್ಟ ಆಗಿಲ್ಲ, ನೀವು ಹೋಗಿಲ್ಲ, ಇದರ್ ಯು ಹ್ಯಾವ್ ಟೇಕನ್ ಅಡ್ಮಿಷನ್. ಸೀಟ್ ಇಷ್ಟ ಆಗಿಲ್ಲ, ಹೋಗಿಲ್ಲ, ಯು ಆರ್ ಆಟೋಮ್ಯಾಟಿಕ್ಲಿ ರಿಜಿಸ್ಟರ್ಡ್ ಫಾರ್ ರೌಂಡ್ 2. ರೌಂಡ್ 2ಗೆ ಸೆಪ್ರೇಟಾಗಿ ರಿಜಿಸ್ಟರ್ ಮಾಡೋದು, ಫೀಸ್ ಪೇ ಮಾಡೋದು, ಇದೆಲ್ಲ ಮಾಡಬೇಕಂತಿಲ್ಲ. ರೌಂಡ್ 2 ಅಲ್ಲಿ ನಿಮಗೆ ಒಂದು ವೇಳೆ ಅಲಾಟ್ ಆಗಿರೋಂಥ ಕಾಲೇಜ್ ಇಷ್ಟ ಆಗಿಲ್ಲ, ನೀವು ಆಟೋಮ್ಯಾಟಿಕ್ಲಿ ಮಾಪ್ ಅಪ್ ರೌಂಡ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಮಾಪ್ ಅಪ್ ರೌಂಡ್ ಆಗಬೇಕಿತ್ತು, ವಿಚ್ ಈಸ್ ಕಾಲ್ಡ್ ಆಸ್ ರೌಂಡ್ 3 ಆಲ್ಸೋ. ಸೊ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಬಟ್ ರೌಂಡ್ 2 ಅಲ್ಲಿ ಅಪ್ಗ್ರೇಡೇಷನ್ ಅನ್ನೋದಿಲ್ಲ. ಒಂದು ವೇಳೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂಡಾಯಿತು, ದೆನ್ ಯು ಆರ್ ಲೈಕ್ ನಾನು ಹೋಗಲ್ಲ, ನನಗೆ ಇಷ್ಟ ಇಲ್ಲ. ಇನ್ ದ್ಯಾಟ್ ಕೇಸ್ ನಿಮಗೆ ಸೆಕ್ಯೂರಿಟಿ ಫಂಡು ಡೆಪಾಸಿಟು ವಾಪಸ್ ಬರಲ್ಲ. ಎನಿವೇಸ್ ರಿಜಿಸ್ಟ್ರೇಷನ್ ಫೀಸ್ ಅಂತೂ ವಾಪಸ್ ಬರೋದೇ ಇಲ್ಲ. ಪ್ಲಸ್ ನಿಮಗೆ ರೌಂಡ್ 3 ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ನೀವೇನು ಮಾಡಿದ್ದೀರಾ, ರೌಂಡ್ 2 ಅಲ್ಲಿ ಸೀಟ್ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ. ದಟ್ಸ್ ವೈ ನೀವು ಒಂದು ವೇಳೆ ಹೋಗೇ ಇರಲಿಲ್ಲ ಅಂತ ಹೇಳಿದ್ರೆ ಆ ಸೀಟ್ ಮಾಪಪ್ ರೌಂಡಿಗೆ ಆ್ಯಡ್ ಆಗ್ತಿತ್ತೇನೋ ಅಲ್ವಾ. ಸೊ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು ಮಕ್ಕಳು ಅಂತ ಹೀಗೆ ಮಾಡಿದ್ದಾರೆ. ಅಗೇನ್ ತುಂಬ ಮಕ್ಕಳು ರೌಂಡ್ 2 ಅಷ್ಟು ಹತ್ತು ಬರೋ ಹೊತ್ತರಲ್ಲಿ ಬೈ ದ ಟೈಮ್ ದೇ ಹ್ಯಾವ್ ಡನ್ ದೇರ್ ರಿಸರ್ಚ್ ಆ್ಯಂಡ್ ದೇ ಲೈಕ್ ಫೈನ್, ನನಗೆ ಯಾವ ಕಾಲೇಜ್ ಸಿಗ್ತಾ ಇದೆ ನಾನು ಅದನ್ನು ತಗೊತೀನಿ ಅಂತ ಜನರಲಿ ಮನ್ಸು ಮಾಡಿಕೊಂಡು, ಇಲ್ಲ ಕೆಲವರಿಗೆ ಬೇಕಾಗಿರೋಂಥ ಕಾಲೇಜ್ ರೌಂಡ್ 2 ಅಲ್ಲಿ ಸಿಕ್ಬಿಡುತ್ತೆ. ಲೆಟ್ ಅಸ್ ಬಿ ಹೋಪ್ಫುಲ್, ಆಪ್ಟಿಮಿಸ್ಟಿಕ್ ಆಗಿರೋಣ, ಹಾಗೂ ಆಗಕ್ಕೆ ಚಾನ್ಸ್ ಇದೆ, ರೈಟ್? ಇಲ್ಲ ಕೆಲವೊಮ್ಮೆ ಏನಾಗುತ್ತೆ, ಅಪ್ಗ್ರೇಡೇಷನ್ ಆಯಿತು ರೌಂಡ್ 2 ಅಲ್ಲಿ, ಓ ನನಗೆ ಬೇಕಾಗಿರೋಂಥ ಕಾಲೇಜ್ ಸಿಕ್ತು, ಓಕೆ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ, ದೆನ್ ಯು ಆರ್ ಗುಡ್ ಟು ಗೋ. ಆಯ್ತಲ್ವ, ನಿಮ್ಮ ಕೆಲಸ ಆಯಿತು. ಆ್ಯಂಡ್ ನೀವು ಫಸ್ಟ್ ಕಾಲೇಜ್ ಏನು ಅಲಾಟ್ ಆಗಿದೆ ಅಲ್ಲಿಗೆ ಹೋಗ್ತೀರಾ, ಒರಿಜಿನಲ್ ಡಾಕ್ಯುಮೆಂಟ್ ತಗೊತೀರಾ, ಸೆಕ್ಯೂರಿಟಿ ಡೆಪಾಸಿಟ್ ನಿಮಗೆ ರೀಫಂಡ್ ಆಗುತ್ತೆ. ದ್ಯಾಟ್ ಈಸ್ ಓನ್ಲಿ ಇಫ್ ಯು ಫಿಲ್ಡ್ ದಿ ಅಪ್ಗ್ರೇಡೇಷನ್ ಫಾರ್ಮ್. ಅದು ಮಾಡಿದರೆ ಮಾತ್ರ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಓಕೆ, ಕೀಪ್ ದ್ಯಾಟ್ ಇನ್ ಮೈಂಡ್. ದೆನ್ ಬರೋದು ಮಾಪಪ್ ರೌಂಡ್. ಮಾಪಪ್ ರೌಂಡಲ್ಲಿ ರೌಂಡ್ 1 ರೌಂಡ್ ಬೇಸಿಕ್ಲಿ ರೌಂಡ್ 2 ಅಲ್ಲಿ ಯಾವುದೆಲ್ಲ ಸೀಟ್ ಮಿಕ್ಕಿದೆ ಅದು ನಿಮಗೆ ಮಾಪಪ್ ರೌಂಡಿಗೆ ಬಂದು ಸೇರ್ಕೊಳ್ಳುತ್ತೆ. ಆದರೆ ಒನ್ಸ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ರೌಂಡ್ 2 ಇಸ್ ಡನ್, ಅಗೇನ್ ಸ್ಟೇಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಓಕೆ, ಸೊ ನಾನು ಎಲ್ಲ ಒಟ್ಟಿಗೆ ಹಾಕಿದ್ರೆ ಬೈ ದ ಟೈಮ್ ನೀವು ಮಾಪಪ್ ರೌಂಡಿಗೆ ಬರ್ತಾ ಇದ್ದೀರಾ, ನಿಮಗೆ 4 ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆದು ಹೋಗಿದೆ. ದ್ಯಾಟ್ ಈಸ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ನಡೆದು ಹೋಗಿದೆ ಆ್ಯಂಡ್ ಸ್ಟೇಟ್ ಕೌನ್ಸಿಲಿಂಗ್ ನಡೆದು ಹೋಗಿದೆ. ಸೊ ಅಷ್ಟರಲ್ಲಿ ಹೆಚ್ಚಿನ ಮಕ್ಕಳಿಗೆ ಬೇಕಾಗಿರುವಂಥ ಸೀಟ್ ಸಿಕ್ಬಿಡುತ್ತೆ. ಅಷ್ಟೊತ್ತರಲ್ಲಿ ಮಕ್ಕಳು ಮನಸ್ಸು ಕೂಡ ಮಾಡ್ಕೊಂಡಿರ್ತಾರೆ, ಡ್ರಾಪ್ ತಗೊಳ್ಳೋದಾ, ಕಾಲೇಜ್ ಸಿಗ್ತಿಲ್ಲ ನನಗೆ ಬೇಕಾಗಿರೋದು, ಸೊ ಡ್ರಾಪ್ ತಗೊಂಡು ನೆಕ್ಸ್ಟ್ ಇಯರ್ ಅಪ್ಲೈ ಮಾಡ್ತೀನಿ. ಇಲ್ಲ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲ ಸಿಕ್ಕಿರೋಂಥ ಕಾಲೇಜಲ್ಲಿ ನೋಡೋಣ, ಐ ವಿಲ್ ಗೆಟ್ ಇನ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಮೈ ಸ್ಟಡೀಸ್. ಓಕೆ, ಯಾಕೆ ಕಾಯೋದು ಅನ್ನೋ ಕೂಡ ಒಂದು ಡಿಸಿಷನ್ ತಗೊತೀರಾ ನೀವು, ಅಷ್ಟು ಟೈಮ್ ನಿಮಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ, ರೈಟ್? ಮಾಪಪ್ ರೌಂಡ್, ಸ್ಟ್ರೇ ರೌಂಡ್ ಹೇಳಿದ್ನಲ್ವಾ ನಿಮಗೆ. ಮಾಪಪ್ ರೌಂಡಲ್ಲಿ ರೌಂಡ್ 2 ಅಲ್ಲಿ ಯಾವುದೆಲ್ಲ ಸೀಟ್ ಉಳಿದಿದೆ ಅದು ಮಾಪಪ್ ರೌಂಡಿಗೆ ಹೋಗುತ್ತೆ. ಆಮೇಲೆ ಮಾಪಪ್ ರೌಂಡಲ್ಲಿ ಅಗೇನ್ ಯಾವುದೆಲ್ಲ ಸೀಟ್ ಉಳಿದಿದೆ ಅದು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಬರುತ್ತೆ. ಸ್ಟ್ರೇ ವೇಕೆನ್ಸಿ ರೌಂಡ್ ಆದರೆ ಇಸ್ ಜನರಲಿ ಪ್ರೈವೇಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ. ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಕೂಡ ನೀವು ಯಾವುದೇ ರೀತಿಯ ಅಗೇನ್ ನೀವು ರೌಂಡ್ 2 ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ನೀವು ಅಡ್ಮಿಷನ್ ತಗೊಂಡು ಹೋಗಿಲ್ಲ ಅಂತ ಹೇಳಿದರೆ
ಅವ್ರು ಏನು ಮಾಡ್ತಾರೆ, ನಿಮಗೆ ನೀಟ್ ಕೌನ್ಸಿಲಿಂಗಿಂದನೇ ಬಾರ್ ಮಾಡಿಬಿಡ್ತಾರೆ. ಸೊ ಒಂದು ವರ್ಷ ನೀವು ಏನು ಮಾಡಿದ್ರು ಅಪ್ಲೈ ಮಾಡೋಕ್ಕಾಗಲ್ಲ. ದೆನ್ ಯು ಹ್ಯಾವ್ ಟು ವೇಟ್ ಫಾರ್ ಅನದರ್ ಇಯರ್ ಆಲ್ ಟುಗೆದರ್. ಅಗೇನ್ ಹೆಚ್ಚಿನ ಮಕ್ಕಳು ಹಾಗೆ ಮಾಡಲ್ಲ. ಕಾಮನ್ ಸೆನ್ಸ್ ಇರೋರು ಇದನ್ನೆಲ್ಲ ನೋಡಿಕೊಂಡು ಇಂಥ ಎಂತಾರೆ ವೆರಿ ಆಬ್ವಿಯಸ್ ಬ್ಲಂಡರ್ಸ್ ಅಲ್ವಾ, ಗೊತ್ತಿದ್ದು ಇದು ತಪ್ಪು, ಗೊತ್ತಿತ್ತು ತಪ್ಪು ಮಾಡಲ್ಲ ಮಕ್ಕಳು, ಆದರೂ ಹೇಳ್ತಾ ಇದ್ದೀನಿ. ಇನ್ ದ್ಯಾಟ್ ಕೇಸ್ ನೀಟ್ 1 ವರ್ಷ ಕೌನ್ಸಿಲಿಂಗೇ ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗೆ ಮಾಡಬೇಡಿ. ನಿಮ್ಗೆ ಏನಿದ್ರು ಅಪ್ಗ್ರೇಡೇಷನ್ ಆಪ್ಷನ್ ಬರೋದು ರೌಂಡ್ 1ನಲ್ಲಿ. ಎನಿವೇಸ್ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ನೀಟಾಗಿ ಓದಿ. ಇಷ್ಟು ವರ್ಷ ಓದಿದ್ದೀರಂತೆ, ಇದು ಒಂದು ಡಾಕ್ಯುಮೆಂಟ್ ವಿಚ್ ಇಸ್ ನೀಡೆಡ್ ಫಾರ್ ಯುವರ್ ನೀಟ್ ಅಡ್ಮಿಷನ್. ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ರೈಟ್? ಐ ಹೋಪ್ ಆಲ್ ಆಫ್ ದಿಸ್ ಹ್ಯಾಸ್ ಹೆಲ್ಪ್ಡ್ ಯು. ಆ್ಯಂಡ್ ಅಗೇನ್ ಈ ಕಟ್ ಆಫ್ ಇದೆಯಲ್ವ, ಈ ಲೋವರ್ ಲಿಮಿಟ್, ನನಗೆ 164 ಇಲ್ಲಿ ಹಾಕಿದ್ದಾರೆ ಅನ್ರಿಸರ್ವ್ಡ್, ನಾನು 200 ಮಾರ್ಕ್ಸ್ ತೊಗೊಂಡಿದ್ದೀನಿ, ನನಗೆ ಸೀಟ್ ಸಿಗುತ್ತೆ. ದಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಯು ಆರ್ ಜಸ್ಟ್ ಎಲಿಜಿಬಲ್, ನೀಟ್ ಕ್ವಾಲಿಫೈ ಆಗಿದ್ದೀರಾ ಅಂತ ಅರ್ಥ ಅಷ್ಟೇ. ಓಕೆ, ಇದನ್ನು ತಗೊಂಡು ನೀವು ಮೇ ಬಿ ಬೇರೆ ಕೋರ್ಸಸ್ ಯಾವುದಾದ್ರೂ ಪ್ರೈವೇಟ್ ಕಾಲೇಜ್ ಕೇಳ್ತಾ ಇದೆ, MBBSಗೆ ಅಪ್ಲೈ ಮಾಡೋಕ್ಕಾಗಲ್ಲ ಬಿಕಾಸ್ ಸೀಟ್ ಇಲ್ಲ ಅಂತ ಹೇಳಿದ್ರೆ, ಅದರ್ ಕೋರ್ಸಸ್ ಮೇ ಬಿ ದಿಸ್ ವಿಲ್ ಬಿ ಅಪ್ಲೈಡ್. ಇಲ್ಲ ನಾನು ಅಬ್ರಾಡ್ ಹೋಗಿ MBBS ಮಾಡ್ತೀನಿ, ಇದು ಒಂದು ಆಪ್ಷನ್ ಇದೆ. ಬಿಕಾಸ್ ಅಬ್ರಾಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದ ಕಂಟ್ರೀಸ್ ಎಲ್ಲಿ ನೀವು ಹೋಗಿ ಅಫೋರ್ಡ್ ಮಾಡಬಹುದು MBBS, ಅಲ್ಲಿ ನೀಟ್ ಇಫ್ ಇಟ್ಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ದಟ್ ದೇ ಆರ್ ಆಸ್ಕಿಂಗ್, ದೆನ್ ನಿಮಗೆ ಓಕೆ ನನಗೆ 200 ಮಾರ್ಕ್ಸ್ ಬಂದಿದೆ, ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ನೀಟ್ ಕ್ವಾಲಿಫೈಡ್ ಸ್ಟೂಡೆಂಟ್. ಸೊ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೇನೋ. ಓಕೆನಾ? ಬರೀ ನಿಮಗೆ ಇಲ್ಲಿ ಮಾರ್ಕ್ಸ್ ಲೋವರ್ ಲಿಮಿಟನ್ನು ತಗೊಂಡು ನನಗೆ ಸೀಟ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಬಿಕಾಸ್ the number of seats in a country ಅಥವಾ ಸ್ಟೇಟ್ ವಿಲ್ ಡಿಸೈಡ್ ಯಾವ ಸ್ಟೂಡೆಂಟಿಗೆ ಸಿಗ್ತಾ ಇದೆ. ಆ್ಯಂಡ್ ಜನರಲಿ ನಿಮ್ಮಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇರೋವಂಥ ಸ್ಟೂಡೆಂಟ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತೆ, ವಿಚ್ ಇಸ್ ವೆರಿ ಬೇಸಿಕ್ ಅಲ್ವಾ, ವಿಚ್ ಇಸ್ ವೆರಿ ಬೇಸಿಕ್. ಸೊ ಇದೇ ಇಲ್ಲಿ ನಡೆಯುವಂಥದ್ದು. ಇನ್ನು ಕೆಲವು ಮಕ್ಳು ಏನು ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಅಥವಾ ನಿಮ್ಮ ಸ್ಟೇಟಲ್ಲಿ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿಲ್ಲ, ವೇಟ್ ಕೂಡ ಮಾಡೋಕ್ಕೆ ಇಷ್ಟ ಇಲ್ಲ ಸೀಟ್ ಸಿಕ್ಕಿದ್ರೆ ತುಂಬ ಕಾಸ್ಟ್ಲಿ ಸೀಟ್ ಸಿಗ್ತಾ ಇದೆ, ಇನ್ ದ್ಯಾಟ್ ಕೇಸ್ ನಾನು ಅಬ್ರಾಡ್ ಹೋಗಿ MBBS ಮಾಡ್ತೀನಿ, ಇದು ಕೂಡ ಆಪ್ಷನ್ ಇದೆ. ಆ್ಯಂಡ್ ಆಫ್ ಲೇಟ್ ಅಲ್ವಾ, ಸುಮಾರು ಮಕ್ಕಳು ಅಬ್ರಾಡ್ ಹೋಗಿ MBBS ಮಾಡಿ ಆಮೇಲೆ ತಿರ್ಗಾ ಇಂಡಿಯಾಗೆ ಬರ್ತಾರೆ ಟು ಡೂ ದ PG. ಅದು ಒಂದು ಪಾತ್ವೆ ಅಂತ ಹೇಳ್ಬೋದು. ಇನ್ ಇಂಡಿಯಾ ವೇರ್ ಅ ಕೋರ್ಸ್ ಇಸ್ ಕಾಸ್ಟಿಂಗ್ ಯು, ಲೆಟ್ ಅಸ್ ಸೇ MBBS ನಿಮಗೆ ಡೀಮ್ಡ್ ಯೂನಿವರ್ಸಿಟಿಯಿಂದ 85-90 ಲ್ಯಾಕ್ 1 ಕೋಟಿ ತನಕನೂ ಹೋಗುತ್ತೆ ಫಾರ್ ದ ಕಂಪ್ಲೀಟ್ MBBS UG ಪ್ರೋಗ್ರಾಮ್. ಓಕೆ, ದೆನ್ ಇನ್ ದ್ಯಾಟ್ ಕೇಸ್ ಕೆಲವ್ರ ಮಕ್ಳು ಏನು ಮಾಡ್ತಾರೆ, ಸ್ವಲ್ಪ 20 ಲಕ್ಷ ಕಮ್ಮಿ 45 ಲ್ಯಾಕಿಗೆ 50 ಲ್ಯಾಕ್ 60 ಲ್ಯಾಕ್ ಡಿಪೆಂಡಿಂಗ್ ಅಪಾನ್ ದ ಕಂಟ್ರಿ ಯು ಚೂಸ್, ಹೊರಗಡೆಯಿಂದ MBBS ಮಾಡಿಕೊಂಡು ಆಮೇಲೆ ತಿರ್ಗಾ ದೇ ಕಮ್ ಬ್ಯಾಕ್ ಟು ಇಂಡಿಯಾ. ಇದು ಆಪ್ಷನ್ ಇದೆ. ಓಕೆ, ದಿಸ್ ಇಸ್ ಆಲ್ಸೋ ಎನ್ ಆಪ್ಷನ್. If you want to know more about MBBS abroad, you can let me know. I will create another video. ಒಂದು ವಿಡಿಯೋ ಮಾಡೋಣ ಅಬೌಟ್ MBBS ಅಬ್ರಾಡ್, ಯಾವುದೆಲ್ಲ ಕಂಟ್ರೀಸ್ ಆ್ಯಂಡ್ ಯಾವುದೆಲ್ಲ ಲೂಪ್ ಹೋಲ್ಸ್ ಇದೆ ಅಂತ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ. ರೈಟ್? ಓಕೆ, ಇದು ಅರ್ಥ ಆಯ್ತಲ್ವ ಎಲ್ರಿಗೂ? ಸೊ ದಿಸ್ ಇಸ್ ಹೌ ದ ನೀಟ್ ಕೌನ್ಸಿಲಿಂಗ್ 2024 process ಆಫ್ ನೀಟ್ ಕೌನ್ಸಿಲಿಂಗ್ ಆಲ್ಸೋ ಇಸ್ ಲೈಕ್ಲಿ ಟು ಬಿ ಕಂಡಕ್ಟೆಡ್. ಏನಾದರೂ ಚೇಂಜಸ್ ಆದರೆ ಅಲ್ಲಿ ಎಲ್ಲಿ ಆಗ್ಬೋದು. ಐ ರಿಪೀಟ್, ಆಯುಷ್ ಕೋರ್ಸಸ್ಗೆ ಕೂಡ AA CCC ದಟ್ ಈಸ್ ದ ವೆಬ್ಸೈಟ್, ಆ್ಯಂಡ್ ಅಲ್ಲಿ ನಿಮಗೆ ಪ್ರೋಸೆಸ್ ಆಲ್ಮೋಸ್ಟ್ ಸಿಮಿಲರೇ ನಡೆಯುತ್ತೆ. ಓಕೆ, ಹೆದರ್ಕೊಳ್ಳೋದು ಏನಿಲ್ಲ, ಕಾಂಪ್ಲಿಕೇಟೆಡ್ ಅಂತ ಕೇಳಿಸ್ತಾ ಇರಬಹುದು, ಬಟ್ ಆ್ಯಸ್ ಯು ಗೋ ಆನ್ ರಿಜಿಸ್ಟ್ರಿಂಗ್ ಆ್ಯಂಡ್ ಎಂಟ್ರಿಂಗ್ ರೌಂಡ್ 1 ರೌಂಡ್ 2 ರೌಂಡ್ 3 ಎಲ್ಲ ಅದು ಇನ್ನೂ ಈಸಿ ಆಗುತ್ತೆ. ರೈಟ್? ಸಿಕ್ಕಿರುವಂಥ ಎಲ್ಲ ರೌಂಡ್ಸಲ್ಲಿ ಎಲ್ಲ ಕಾಲೇಜನ್ನು ಬಿಡೋದು ಅಥವಾ ಅಡ್ಮಿಷನ್ ತಗೊಂಡು ಬಿಡೋದು ಇದನ್ನೊಂದು ಮಾಡೋಕ್ಕೆ ಹೋಗಬೇಡಿ. ಐ ರಿಪೀಟ್, ರೌಂಡ್ 1ನಲ್ಲಿ ಮಾತ್ರ ನಿಮಗೆ ಆಪ್ಷನ್ ಇರೋದು. ಸೊ ದಿಸ್ ಇಸ್ ಅಬೌಟ್ ಇಟ್. ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ಡಾಕ್ಯುಮೆಂಟ್ ನಿಮಗೆ ಅಪ್ಲೈ ಆಗ್ತಾ ಇದೆ ಅದನ್ನೆಲ್ಲ ಅಲೈನ್ ಮಾಡಿ ಇಟ್ಕೊಂಡಿರಿ. ಆ ಡಾಕ್ಯುಮೆಂಟ್ಸ್ಗೆ ಎಕ್ಸ್ಪೈರಿ ಇದ್ದರೆ ಆ ಎಕ್ಸ್ಪೈರಿ ಡೇಟ್ಸನ್ನು ಕೂಡ ಚೆಕ್ ಮಾಡಿ ಆಮೇಲೆ ರಿನ್ಯೂ ಮಾಡ್ಕೊಳ್ಳೋದು. ಮಾಡೋಕ್ಕಾಗಿದ್ರೆ ಮಾಡಿಕೊಂಡು ಸೆಟ್ ಮಾಡಿ ಆ ಫೈಲ್, ಡಾಕ್ಯುಮೆಂಟ್ ಇದು ಫೈಲ್ ಒಂದು ನಿಮ್ಮ ಹತ್ರ ರೆಡಿ ಇರಲಿ, ಸೊ ದಟ್ ನಾಳೆ ತಲೆ ಕೆಡ್ಸ್ಕೋಬೇಕಂತಿಲ್ಲ. ರೈಟ್? ಹ್ಯಾವಿಂಗ್ ಸೆಡ್ ದ್ಯಾಟ್, ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು. ನಿಮಗೇನಾದರೂ ಬೇರೆ ಡೌಟ್ ಇದ್ದರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಅಡ್ರೆಸ್ ಇಟ್. ರೈಟ್? ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.